ಬೆಂಗಳೂರಿಗೆ ಇನ್ನೊಂದು ಖ್ಯಾತಿಯೂ ಇದೆ. ರಸ್ತೆಗಳು ಮತ್ತು ಅಪಾಯಕರ ರಸ್ತೆ ಬೇರೆ ಈ ಮಾಹಿತಿಯನ್ನು ಅಧಿಕಾರಿಗಳು ಮುಂಚಿರುತ್ತಾರೆ. ಸುಲ್ತಾನ್ ಪಾಳ್ಯ ಬೆಂಗಳೂರು ಒಂದು ಜನದಟ್ಟಣೆ ಭಾಗ. ಅಲ್ಲೊಂದು ದೊಡ್ಡ ರಸ್ತೆ ಗುಂಡಿ. ಕಲಾವಿದ ಬಾದಲ್ ನಂಜುಂಡಸ್ವಾಮಿ ಕಣ್ಣಿಗೆ ಕಂಡಿತು. 2015ರಲ್ಲಿ ಈ ಗುಂಡಿಯ ಬದಿಗಳಿಗೆ ಅವರು ಹಸಿರು ಮತ್ತು ನೀಲಿ ಬಣ್ಣಗಳನ್ನು ಬಳೆದರು. ಮಧ್ಯೆ ಮಧ್ಯೆ ಪ್ರಮುಖ ಉಪಗುಂಡಿಗಳ ಮೇಲೂ ಹುಲ್ಲು ನೆಟ್ಟರು. ರಬ್ಬರಿನ ತೀರದ ಮೊಸಳೆಯನ್ನು ಅದರಲ್ಲಿ ಬಿಟ್ಟರು. ಇದಕ್ಕೆ 1 ವರ್ಷದ ಹಿಂದೆ ರಸ್ತೆ ವಿಭಜಕಕ್ಕೆ ಅಂಟಿಸಿದ್ದ ಕಲ್ಲಿನ ಹಲಗೆಗಳು ಬೀಳುವುದರಲ್ಲಿದ್ದವು. ವಾಹನ ಚಾಲಕರಿಗೆ ಅಪಾಯ ಒಡ್ಡುತ್ತಿದ್ದವು. ಬಾದಲ್ ಅವುಗಳನ್ನು ಕಲಾಕೃತಿಗಳಾಗಿ ರೂಪಿಸಿದರು. ಅವರಿಗೆ ಇನ್ನೊಂದು ಖ್ಯಾತಿಯೂ ಇದೆ. ಅಂಕಿ ಅಂಶಗಳ ಪ್ರಕಾರ ಇಲ್ಲಿರುವ ರಸ್ತೆ ಗುಂಡಿಗಳು ಮತ್ತು ಅಪಾಯಕಾರಿ ರಸ್ತೆ ವಿಭಜಕಗಳು ಬೇರೆ ಯಾವ ನಗರದಲ್ಲೂ ಇಲ್ಲ. ಈ ಮಾಹಿತಿಯನ್ನು ಅಧಿಕಾರಿಗಳು ಮುಚ್ಚಿಡುತ್ತಾರೆ. ಸುಲ್ತಾನ್ ಪಾಳ್ಯ ಬೆಂಗಳೂರಿನ ಒಂದು ಜನದಟ್ಟಣೆಯ ಭಾಗ. ಅಲ್ಲೊಂದು ದೊಡ್ಡ ರಸ್ತೆ ಗುಂಡಿ. ಕಲಾವಿದ ಬಾದಲ್ ನಂಜುಂಡಸ್ವಾಮಿಯ ಕಣ್ಣಿಗೆ ಕಂಡಿತು. 2015ರಲ್ಲಿ ಈ ಗುಂಡಿಯ ಬದಿಗಳಿಗೆ ಅವರು ಹಸಿರು ಮತ್ತು ನೀಲಿ ಬಣ್ಣಗಳನ್ನು ಬಳಿದರು. ಮಧ್ಯೆ ಮಧ್ಯೆ ಪ್ರಮುಖ ಉಪಗುಂಡಿಗಳ ಮೇಲೆ ಹುಲ್ಲು ನೆಟ್ಟರು. ರಬ್ಬರಿನ ತೇಲುವ ಮೊಸಳೆಯನ್ನು ಅದರಲ್ಲಿ ಬಿಟ್ಟರು. ಫೈಬರ್ ಇದಕ್ಕೆ 1 ವರ್ಷದ ಹಿಂದೆ ರಸ್ತೆ ವಿಭಜಕಕ್ಕೆ ಅಂಟಿಸಿದ್ದ ಕಲ್ಲಿನ ಹಲಗೆಗಳು ಬೀಳುವುದರಲ್ಲಿದ್ದವು. ವಾಹನ ಚಾಲಕರಿಗೆ ಅಪಾಯ ಒಡ್ಡುತ್ತಿದ್ದವು. ಬಾದಲ್ ಅವುಗಳನ್ನು ಕಲಾಕೃತಿಗಳನ್ನಾಗಿ ರೂಪಿಸಿದರು. ಬಣ್ಣ ಬಣ್ಣದ ಹೂಗಳುಳ್ಳ ದಂಟು ಮತ್ತು ಹಸಿರು ಎಲೆಗಳನ್ನು ಚಿತ್ರಿಸಿದರು. ಈ ಎರಡೂ ಸಂದರ್ಭದಲ್ಲಿ ಸ್ಥಳೀಯರು ಸೇರಿ ಕಲಾಕೃತಿಗಳನ್ನು ಮೆಚ್ಚಿ ನವೀನ ಕಲಾ ಪ್ರತಿಭಟನೆಗೆ ಚಪ್ಪಾಳೆ ತಟ್ಟಿದರು. ಓಕೆ.